ರೈತರು ಬರಗಾಲಕ್ಕಾಗಿ ಕಾಯ್ತಾರೆ. ಯಾಕಂತ ಹೇಳಿದ್ರೆ ಸರ್ಕಾರ ಕೊಡುವಂತಹ ಪರಿಹಾರಕ್ಕಾಗಿ ರೈತರು ಕಾಯ್ತಾರೆ ಅಂತ ಒಂದು ಶಿವಾನಂದ ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಸಚಿವರು ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ಒಂದು ಹಗುರವಾದಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಸರ್, ಇದ್ರ ಬಗ್ಗೆ ನನಗನ್ಸುತ್ತೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನಿಂದ ಹಿಡಿದು ಎಲ್ಲ ಮಂತ್ರಿಗಳು ರೈತರನ್ನ ಹಗುರವಾಗಿ ತೆಗೆದುಕೊಳ್ತಾ ಇದ್ದಾರೆ. ಬರಗಾಲ ಬಂದಿದೆ, ಪರಿಹಾರ ಕೊಟ್ಟಿಲ್ಲ. ಇದೇ ಶಿವಾನಂದ ಪಾಟೀಲ್ ಹಿಂದೆ ರೈತರ ಆತ್ಮಹತ್ಯೆ ವಿಚಾರವಾಗಿ ಸಂಬಂಧಪಟ್ಟಂತೆ ಹಣ ಜಾಸ್ತಿ ಕೊಡ್ತಾರೆ, ಅದಕ್ಕೋಸ್ಕರ ಮೊದಲು ಕಡಿಮೆ ಕೊಡ್ತಾ ಇದ್ರು 1 ಲಕ್ಷ, ಈಗ 5 ಲಕ್ಷ ಕೊಡ್ತಾರೆ, ಅದಕ್ಕೆ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋ ಭಾವನೆಯನ್ನು ವ್ಯಕ್ತ ಮಾಡಿದ್ರು. ಈಗ ಮತ್ತೆ ನೋಡಿದ್ರೆ ಬರಗಾಲ ಬರಲಿ, ಅದು ನೋಡಿದೆ ನಾನು, ಫ್ರೀ ಕೃಷ್ಣಾ ನದಿ ನೀರು, ಫ್ರೀ ಕರೆಂಟು, ಫ್ರೀ ಬೀಜ, ಇದಕ್ಕೆಲ್ಲ ರೈತರು ಕಾಯ್ತಾ ಇರ್ತಾರೆ ಅಂತ ಅವೇಳನಕಾರಿ ಮಾತಾಡಿರುವಂಥದ್ದು. ಇಂಥ ಒಂದು ಕೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಇವರಿಗೆಲ್ಲ ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಈ ಥರ ಹೇಳಿದಾಗ ಮಂತ್ರಿಗಳ ಮೇಲೆ ಏನು ಕ್ರಮ, ಮೊದಲು ಹೇಳಿದಾಗೂ ಏನು ಮಾಡಲಿಲ್ಲ. ಈ ಥರ ಹೇಳಿಕೆ ಕೊಟ್ಟಾಗ ಅಟ್ಲೀಸ್ಟ್ ಮುಖ್ಯಮಂತ್ರಿಗಳಾದರೂ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಯ್ತು. ರೈತರನ್ನ ಕಡೆಗಣಿಸಿದಂಥ, ರೈತರ ಶಾಪಕ್ಕೆ ಗುರಿಯಾಗಿರೋ ಸರ್ಕಾರ ಇದು ಬಹಳ ದಿನ ಉಳಿಯಲ್ಲ ಅಂತ ಅನ್ಸುತ್ತೆ. ರೈತರು ಬರಗಾಲಕ್ಕಾಗಿ ಕಾಯ್ತಾರೆ. ಯಾಕಂತ ಹೇಳಿದ್ರೆ ಸರ್ಕಾರ ಕೊಡುವಂತಹ ಪರಿಹಾರಕ್ಕಾಗಿ ರೈತರು ಕಾಯ್ತಾರೆ ಅಂತ ಒಂದು ಶಿವಾನಂದ ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಸಚಿವರು ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ಒಂದು ಹಗುರವಾದಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಸರ್, ಇದ್ರ ಬಗ್ಗೆ ನನಗನ್ಸುತ್ತೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನಿಂದ ಹಿಡಿದು ಎಲ್ಲ ಮಂತ್ರಿಗಳು ರೈತರನ್ನ ಹಗುರವಾಗಿ ತೆಗೆದುಕೊಳ್ತಾ ಇದ್ದಾರೆ. ಬರಗಾಲ ಬಂದಿದೆ, ಪರಿಹಾರ ಕೊಟ್ಟಿಲ್ಲ. ಇದೇ ಶಿವಾನಂದ ಪಾಟೀಲ್ ಹಿಂದೆ ರೈತರ ಆತ್ಮಹತ್ಯೆ ವಿಚಾರವಾಗಿ ಸಂಬಂಧಪಟ್ಟಂತೆ ಹಣ ಜಾಸ್ತಿ ಕೊಡ್ತಾರೆ, ಅದಕ್ಕೋಸ್ಕರ ಮೊದಲು ಕಡಿಮೆ ಕೊಡ್ತಾ ಇದ್ರು 1 ಲಕ್ಷ, ಈಗ 5 ಲಕ್ಷ ಕೊಡ್ತಾರೆ, ಅದಕ್ಕೆ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋ ಭಾವನೆಯನ್ನು ವ್ಯಕ್ತ ಮಾಡಿದ್ರು. ಈಗ ಮತ್ತೆ ನೋಡಿದ್ರೆ ಬರಗಾಲ ಬರಲಿ, ಅದು ನೋಡಿದೆ ನಾನು, ಫ್ರೀ ಕೃಷ್ಣಾ ನದಿ ನೀರು, ಫ್ರೀ ಕರೆಂಟು, ಫ್ರೀ ಬೀಜ, ಇದಕ್ಕೆಲ್ಲ ರೈತರು ಕಾಯ್ತಾ ಇರ್ತಾರೆ ಅಂತ ಅವೇಳನಕಾರಿ ಮಾತಾಡಿರುವಂಥದ್ದು. ಇಂಥ ಒಂದು ಕೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಇವರಿಗೆಲ್ಲ ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಈ ಥರ ಹೇಳಿದಾಗ ಮಂತ್ರಿಗಳ ಮೇಲೆ ಏನು ಕ್ರಮ, ಮೊದಲು ಹೇಳಿದಾಗೂ ಏನು ಮಾಡಲಿಲ್ಲ. ಈ ಥರ ಹೇಳಿಕೆ ಕೊಟ್ಟಾಗ ಅಟ್ಲೀಸ್ಟ್ ಮುಖ್ಯಮಂತ್ರಿಗಳಾದರೂ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಯ್ತು. ರೈತರನ್ನ ಕಡೆಗಣಿಸಿದಂಥ, ರೈತರ ಶಾಪಕ್ಕೆ ಗುರಿಯಾಗಿರೋ ಸರ್ಕಾರ ಇದು ಬಹಳ ದಿನ ಉಳಿಯಲ್ಲ ಅಂತ ಅನ್ಸುತ್ತೆ.